ನಾನು ಶಮನ. ಋತು ಬದಲಾವಣೆಯ ಸಮಯದಲ್ಲಿ ನೆಗಡಿ, ಕೆಮ್ಮು, ಜ್ವರದ ಸಂದರ್ಭದಲ್ಲಿ ಮನೆಯಲ್ಲೇ ಸಿದ್ಧವಾಗುವ ಕಷಾಯ ಪ್ರೀಮಿಕ್ಸ್ ಬಗ್ಗೆ ಹಂಚ್ಕೊಳ್ತೀನಿ. ನಾನು ಕರಾಳ ಐಲಕ್ಕಿ, ದಾಲ್ಚಿನ್ನಿ, ಒಣಶುಂಠಿ, ಲವಂಗ, ಮೆಣಸು, ಅಜ್ವಿನ್ ಮತ್ತು ಸೋಂಪನ್ನ ಈ ಕಷಾಯ ಪ್ರೀಮಿಕ್ಸ್ಗೆ ಬಳಸ್ತೇನೆ. ನಾನು ಮೊದಲು ಏಲಕ್ಕಿ, ದಾಲ್ಚಿನ್ನಿ ಮತ್ತು ಒಣಶುಂಠಿಯನ್ನು ಸ್ವಲ್ಪ ಒಡೆದು ಒಳಗಿನ ಸುಗಂಧ ಹೊರಬರುವಂತೆ ಮಾಡ್ತೀನಿ. ನಾನು ಈ ಎಲ್ಲಾ ಮಸಾಲೆಗಳನ್ನ ಕಡಿಮೆ ಉರಿಯಲ್ಲಿ 1 ರಿಂದ 1 ಮತ್ತು ಅರ್ಧ ನಿಮಿಷ ಮಾತ್ರ ಸ್ವಲ್ಪ ಹುರಿತೀನಿ. ನಾನು ಹುರಿದ ಮಸಾಲೆಗಳಿಗೆ ಸೋಂಪು ಸೇರಿಸಿ ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡ್ತೀನಿ. ನಾನು 2 ಕಪ್ ನೀರಿಗೆ 1 ಚಮಚ ಪ್ರೀಮಿಕ್ಸ್ ಸೇರಿಸಿ ತುಳಸಿ ಎಲೆಗಳು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತೀನಿ. ನಾನಿದನ್ನ ಕಡಿಮೆ ಉರಿಯಲ್ಲಿ 5 ರಿಂದ 6 ನಿಮಿಷ ನಿಧಾನವಾಗಿ ಮದ್ದುಗಟ್ಟುವಂತೆ ಕುದಿಸ್ತೀನಿ. ನಾನು ಈ ಕಷಾಯವನ್ನ ಋತು ಬದಲಾವಣೆಯ ಸಮಯದಲ್ಲಿ ದೇಹಕ್ಕೆ ಉಷ್ಣತೆ ಮತ್ತು ಆರಾಮಕ್ಕಾಗಿ ಪರಂಪರೆಯಿಂದ ಬಳಸಲಾಗುತ್ತದೆ ಎಂದು ಹಂಚಿಕೊಳ್ಳುತ್ತೇನೆ. ನಾನು ಇದು ಪರಂಪರೆಯ ಮನೆಮದ್ದು ಮಾತ್ರ, ಯಾವುದೇ ವೈದ್ಯಕೀಯ ಚಿಕಿತ್ಸೆ ಅಥವಾ ಸಲಹೆಗೆ ಪರ್ಯಾಯವಲ್ಲ ಎಂದು ಸ್ಪಷ್ಟಪಡಿಸುತ್ತೇನೆ. ನಾನು ಶಮನ. ಇದು ನಿಮಗೆ ಉಪಯುಕ್ತವೆನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ಯಾರಿಗಾದ್ರೂ ಸಹಾಯವಾಗುವುದು ಅನಿಸಿದ್ರೆ ಶೇರ್ ಮಾಡಿ. ಆರೋಗ್ಯವಾಗಿರಿ, ಸಹಜವಾಗಿರಿ.